ಹಾಯ್ ಹಲೋ ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಶ್ರೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ನಿಮಗೆ ಹೊಸ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದೇನಂತಂದ್ರೆ ಪನ್ನೀರ್ ರೋಲ್ ಹೇಗೆ ಮಾಡೋದು ಅಂತ ಹೇಳಿ. ನಮ್ಮ ಮನೇಲಿ ನಾನು ಮಾಡೋ ತಿಂಡಿಗಳಲ್ಲಿ ನಮ್ಮ ಹಸ್ಬೆಂಡ್ಗೆ ಇದು ಒಂದು ಫೇವ್ರೆಟ್ ತಿಂಡಿ, ಪನ್ನೀರ್ ರೋಲು. ಬನ್ನಿ ಯಾಕೆ ತಡ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ, ನಾರ್ಮಲ್ ಗೋಧಿ ಹಿಟ್ಟು. ಮತ್ತು ಪನ್ನೀರ್ನ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಇದೆಯಲ್ಲ ಅದನ್ನು ಈ ಥರ ಉದ್ದುದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ರೆಡ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ನೀವು ಗ್ರೀನ್ ಎಲ್ಲೋ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ. ಸೋಯಾ ಸಾಸ್ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಹಾಕ್ಕೊತೀನಿ ನಾನು ಯಾವಾಗಲೂ ಅದನ್ನು. ಮತ್ತು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿದ್ರಲ್ಲ ಹೇಗೆ ಮಾಡ್ಕೊಳ್ಳೋದು, ಅದಕ್ಕೆ ಫಿಲ್ಲಿಂಗ್ಸ್ ಅಂತ ಹೇಳಿ ಪನ್ನೀರ್ದು. ಇವಾಗ ಇದು ರೆಡಿಯಾಗಿದೆ, ಇದನ್ನು ಸೈಡಿಗೆ ಇಟ್ಕೊಳ್ಳೋದನ್ನ. ನಾನು ಯಾವುದೇ ಥರದ್ದು ಸಾಸ್ ಮಾಡ್ಕೊಳ್ಳೋದಿಲ್ಲ, ಸೊ ಅದಕ್ಕೋಸ್ಕರ ವೆಜ್ ಮೈನೈಸ್ ತಗೊತಾ ಇದ್ದೀನಿ. ನಾನು 2 ಸ್ಪೂನಷ್ಟು ವೆಜ್ ಮೈನೈಸ್ ಹಾಕೊತಿದ್ದೀನಿ. ಮತ್ತು 1 ಸ್ಪೂನಷ್ಟು ಟೊಮೊಟೊ ಕೆಚಪ್ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಮೈನೈಸ್ ಜೊತೆ.
ನೋಡಿದ್ರಲ್ಲ ನಾನು ಹೇಗೆ ಫಿಲ್ಲಿಂಗ್ಸು ಮತ್ತು ಚಪಾತಿ ಬೇಯಿಸ್ಕೊಂಡೆ ಅಂತ. ನಾನಿವಾಗ ಮತ್ತು ಚಪಾತಿಗೆ ನಾನು ವೆಜ್ ಮೈನೈಸ್ ಅದು ಮತ್ತು ಕೆಚಪ್ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ಪ್ರೆಡ್ ಮಾಡಿಕೊಂಡು ನಾನೇನು ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಒಳಗಡೆ ಹಾಕ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ಮತ್ತು ಅದನ್ನು ಸೈಡಲ್ಲಿ ಫೋಲ್ಡ್ ಮಾಡಿ ಅದಕ್ಕೆ ಒಂದು ಟೂತ್ ಪಿಕ್ಕರ್ ಬರುತ್ತಲ್ಲ ಅದನ್ನು ಹಾಕಿದ್ರೆ ನೋಡಿ ವೆಜ್ ರೋಲು ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಇದನ್ನು ನೀವು ಇನ್ಸ್ಟಂಟಾಗಿ 30 ಮಿನಿಟ್ಸಲ್ಲಿ ಇಲ್ಲಾಂತಂದರೆ 20 ಮಿನಿಟ್ಸಲ್ಲೂ ಬೇಗ ಮಾಡ್ತೀನಿ ಅನ್ನೋರಿಗೆ 20 ಮಿನಿಟ್ಸಲ್ಲೂ ರೆಡಿ ಮಾಡ್ಕೊಬೋದು. ನಾನು ಇದೇ ಥರ ಹೊಸ ಕುಕ್ಕಿಂಗ್ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಬಾಯ್.